ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನೆಲ್. ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಐಕಾನ್ ಒತ್ತಿದ್ರೆ ಒಂದು ನೋಟಿಫಿಕೇಶನ್ ಪಡೆಯಲು. ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ. ನಾನು ನಿಮ್ಮ ರಾಜಾ ಸಾಬ್. ಸ್ನೇಹಿತರೆ, SSLC ಮುಗಿದ ಮೇಲೆ ಅಂದರೆ ವಿದ್ಯಾರ್ಥಿ ಜೀವನದ ಒಂದು ಮಹತ್ತರ ಘಟ್ಟ. SSLC ಆದಮೇಲೆ ಮುಂದಿನ ವಿದ್ಯಾಭ್ಯಾಸಗಳನ್ನು ಏನೆಲ್ಲ ಮಾಡ್ಬೋದು ಅನ್ನೋದರಲ್ಲಿ ಒಂದು ಮುಖ್ಯ ಎಂಪ್ಲಾಯ್ಮೆಂಟ್ ಕೋರ್ಸ್ ಅನ್ನೋದರಲ್ಲಿ ITI ತುಂಬ ಒಂದು ಮಹತ್ತರ ಪಾತ್ರವನ್ನು ವಹಿಸುತ್ತೆ. ಅದನ್ನು ನಾವು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಎರಡರಲ್ಲೂ ಸಹ ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ಗಳನ್ನು ಪಡಿಬಹುದು. ಅದು ಹೇಗೆ ಮತ್ತು ಏನೆಲ್ಲ ಅದಕ್ಕೆ ದಾಖಲೆಗಳು ಬೇಕು ಅನ್ನೋದನ್ನು ನಾವು ಇವತ್ತು ಈ ಒಂದು ವಿಡಿಯೋ ಮುಖಾಂತರ ನಿಮ್ಮೆಲ್ರಿಗೂ ತೋರಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ನೋಡಿ, ಈಗ ನೀವು ಗೂಗಲಲ್ಲಿ ಹೋಗಿ ಜಸ್ಟ್ CIET ಅಂತಂದರೆ ಸೈಟ್ ಅಂತ ಒಂದು ವೆಬ್ಸೈಟ್ ಇದೆ, ಇಲ್ಲ ITI ಕರ್ನಾಟಕ ಅಂತ ಕೂಡ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಒಂದು ಅಫಿಷಿಯಲ್ ಗೌರ್ಮೆಂಟ್ ವೆಬ್ಸೈಟ್ ಬರುತ್ತೆ, ಡಿಪಾರ್ಟ್ಮೆಂಟ್ ಆಫ್ ITI ಇದು. ಅದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಇದು ನಮ್ಮ ಒಂದು ITI ಡಿಪಾರ್ಟ್ಮೆಂಟ್ನ ಅಫಿಷಿಯಲ್ ಪೇಜು. ಸಾಕಷ್ಟು ಗೂಗಲಲ್ಲಿ ಫೇಕ್ ಪೇಜಸ್ ಇರ್ತವೆ, ಅವನ್ನೆಲ್ಲ ಕೂಡ ನೋಡ್ಕೊಳ್ಳಿ. ಇದು ನಮ್ಮದು ಅಫಿಷಿಯಲ್ ಗೌರ್ಮೆಂಟ್ ಪೇಜು. ಇಲ್ಲಿ ಲಾಗಿನ್ ಅಲ್ಲಿ ಹೋದರೆ ಅಪ್ಲಿಕೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಕೆಳಗಡೆ ಹೋಗಿ ಅಪ್ಲಿಕೆಂಟ್ ಅನ್ನು ಟಿಕ್ ಮಾಡಿದರೆ ಸೈನ್ ಅಪ್ ಆಪ್ಷನ್ ಓಪನ್ ಆಗುತ್ತೆ, ಅಂದರೆ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಫಸ್ಟ್ ನಾವು ನಮ್ಮ ಒಂದು ವಿದ್ಯಾರ್ಥಿಗಳ ಅಕೌಂಟನ್ನು ರಿಜಿಸ್ಟರ್ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟು ನಾವು ಅಪ್ಲಿಕೆಂಟ್ನ ನೇಮ್ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿನೇ ಹಾಕಬೇಕು. 10th ಮಾರ್ಕ್ಸ್ ಕಾರ್ಡ್ ಬಿಟ್ಟು ಬೇರೆ ಹಾಕಿದರೆ ಮುಂದೆ ಅಡ್ಮಿಷನ್ ಟೈಮಲ್ಲಿ ಸಮಸ್ಯೆ ಆಗುತ್ತೆ. ಹಾಗಾಗಿ 10th ಅಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ನಾವು ಅಪ್ಲಿಕೆಂಟ್ ನೇಮನ್ನು ಹಾಕ್ತೀವಿ. ನೋಡಿ, 10th ಮಾರ್ಕ್ಸ್ ಕಾರ್ಡಲ್ಲಿ ಇರ್ತಕ್ಕಂಥ ನೇಮ್ ಎಲ್ಲ ಡೀಟೇಲ್ಸ್ ಹಾಕಿ ಕೆಳಗೆ ಮೊಬೈಲ್ ನಂಬರ್ ಹಾಕಿದ ಮೇಲೆ ನಿಮಗೆ OTP ಬರುತ್ತೆ. OTPಯನ್ನು ಹಾಕಿ ಸಬ್ಮಿಟ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿದ್ದ ಶುರುವಾಗುತ್ತೆ. ಇಲ್ಲಿ ನೀವು ಕೇವಲ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ಪಾಸ್ವರ್ಡ್ ಸೆಟ್ ಮಾಡಿಕೊಂಡ್ರೆ ಮುಂದೆ ಲಾಗಿನ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೋಡಿ, ನಾವು ಪಾಸ್ವರ್ಡನ್ನು ಸೆಟ್ ಮಾಡಿದ್ದೀವಿ. ಸೆಟ್ ಮಾಡಿ ಆದಮೇಲೆ ನೀವು ಸೇಮ್ ಆ್ಯಸ್ ಇಟ್ ಈಸ್ ಮತ್ತೆ ಅದು ಹೋಮ್ ಪೇಜನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ಮತ್ತೆ ಆ್ಯಸ್ ಇಟ್ ಈಸು ನಾವು ನೇಮು, ಮೊಬೈಲ್ ನಂಬರ್, ಇಮೇಲ್ ID ಹಾಕಿದ್ದೀವಿ ಅಷ್ಟೇ. ಹಾಕಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಮತ್ತೆ ಈ ಥರ ಹೋಮ್ ಪೇಜ್ ಬರ್ತು. ಮತ್ತೆ ಅದೇ ಸೇಮ್ ಆ್ಯಸ್ ಇಟ್ ಈಸ್ ಲಾಗಿನ್ಗೆ ನಾವು ಹೋಗಬೇಕು. ಲಾಗಿನ್ ಹೋಗಿ ಇಲ್ಲಿ ಅಪ್ಲಿಕೆಂಟ್ ಅಂತಿದೆ. ಈ ಸರಿ ನಾವು ಇಲ್ಲಿ ನಿಮ್ಮ ಒಂದು ಯೂಸರ್ ನೇಮ್ ಅಂದರೆ ನಿಮ್ಮ ಮೊಬೈಲ್ ನಂಬರ್, ಪಾಸ್ವರ್ಡ್ ಬಂದ್ಬಿಟ್ಟು ನೀವು ಇಟ್ಟಿರ್ತಕ್ಕಂಥ ಪಾಸ್ವರ್ಡು, ನೆಕ್ಸ್ಟ್ ಈ ಕ್ಯಾಪ್ಚರ್ ಕೋಡನ್ನು ಹಾಕಿ ಲಾಗಿನ್ ಮಾಡಿಕೊಂಡ್ರೆ ಒಂದು ನಿಮಗೆ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಪೇಜ್ ಓಪನ್ ಆದಮೇಲೆ ಆ್ಯಸ್ ಎ ಬೇಸಿಕ್ ಡೀಟೇಲ್ಸ್ಗಳನ್ನು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಥರನೇ ಫಿಲ್ ಮಾಡಬೇಕು. ಯಾವುದೇ ರೀತಿಯಾಗಿ ನೀವು ಬೇರೆ ಇದನ್ನು ಫಿಲ್ ಮಾಡಿಬಿಡಿ. ಇಲ್ಲಿ ಮೇಲೆ ಅಪ್ಲಿಕೆಂಟ್ ಅಂತಿದೆ, ಅಪ್ಲಿಕೆಂಟಲ್ಲಿ ಹೋಗಿ ಅಪ್ಲಿಕೇಶನ್ ಫಾರ್ಮನ್ನು ತಗೋತೀರಾ. ಅಪ್ಲಿಕೇಶನ್ ಫಾರ್ಮ್ ತಗೊಂಡ್ರೆ ನೀವು ಕರ್ನಾಟಕದಲ್ಲಿ 5 ವರ್ಷಕ್ಕಿಂತ ಜಾಸ್ತಿ ಕನಿಷ್ಠ 5 ವರ್ಷ ಓದಿದ್ದೀರಾ ಅಂತ ಕೇಳ್ತಾ, ಅಲ್ಲಿ ಇದ್ದರೆ ಮಾತ್ರ ಈ ಒಂದು ಅರ್ಜಿ ಹಾಕ್ತೀರಿ. ಇಲ್ಲಿ ನಾವು 10th ಪಾಸ್, 8th ಆದಮೇಲೆ ಕೂಡ ಮಾಡ್ಬೋದು, ಬಟ್ ಇಲ್ಲಿ 10th ಪಾಸ್ ತಗೋತಾ ಇದ್ದೀನಿ. 10th ಪಾಸ್ ಆಗಿದ್ಮೇಲೆ 10th ಪಾಸಲ್ಲಿ ನೀವು 10th ಮಾರ್ಕ್ಸ್ ಕಾರ್ಡ್ ನಂಬರ್ ಹಾಕಿ ಕ್ಯಾಪ್ಚರ್ ಕೊಟ್ಟರೆ ಆರ್ಟ್ ಆಫ್ ಫೆಚ್ ಆದರೆ ಓಕೆ. ಇದು ಹಳೆ ಮಾರ್ಕ್ಸ್ ಕಾರ್ಡ್ ಇರೋದ್ರಿಂದ ಆರ್ಟ್ ಆಫ್ ಫೆಚ್ ಆಗ್ತಾ ಇಲ್ಲ, ಅಂದರೆ 23 ಇದೆ, ನಮಗೀಗ 25, ಹಾಗಾಗಿ ಫೆಚ್ ಆಗ್ತಾ ಇಲ್ಲ. ಇಲ್ಲಿ ಮ್ಯಾನ್ಯುವಲ್ ಆಗಿ ನೀವು ಡಾಟಾವನ್ನು ಫಿಲ್ ಮಾಡ್ಕೊಳ್ಳಿ. ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತು, ಮಾರ್ಕ್ಸು ಎಲ್ಲ ಕೂಡ ಮ್ಯಾನ್ಯುವಲ್ ಆಗಿ ಫಿಲ್ ಮಾಡಿ. ಒಂದು ಫೋಟೋ ಬೇಕಾಗುತ್ತೆ, ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಫೋಟೋ ಅಪ್ಲೋಡ್ ಮಾಡಿಕೊಂಡು ಕೆಲವೊಂದು ಮ್ಯಾಂಡೇಟರಿ ಕ್ವಶನ್ಸ್ ಇದವನ್ನೆಲ್ಲ ಫಿಲ್ ಮಾಡಿ. ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿ ಬ್ಯಾಂಕ್ ಅಕೌಂಟನ್ನು ಹಾಕಿ ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಸೇವ್ ಅಪ್ಲಿಕೇಶನ್ಸ್ ಅನ್ನೋದನ್ನು ಟಿಕ್ ಮಾಡಿ. ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ನೀವು ಸೇವ್ ಮಾಡ್ತಾ ಹೋಗಬೇಕು. ಅದಾದಮೇಲೆ ನಿಮ್ಮ ಒಂದು ಅಡ್ರೆಸ್, ಪೋಸ್ಟಲ್ ಅಡ್ರೆಸ್ಸನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿ ಸೇವ್ ಮಾಡಿಕೊಂಡ್ರೆ 2ನೇ ಸ್ಟೆಪ್ ಕಂಪ್ಲೀಟ್ ಆಯಿತು. ಇಲ್ಲಿ ನೀವು ನೋಡಿ, 2ನೇ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು. ಇಲ್ಲಿ ನಿಮಗೆ ಏನು 10th ಮಾರ್ಕ್ಸ್ ಕಾರ್ಡ್ ಏನಿದೆ ಅದರ ಡೀಟೇಲ್ಸ್ ಅಂತಂದರೆ ನೀವು ಓದಿರ್ತಕ್ಕಂಥ ಸ್ಕೂಲ್ ನೇಮು, ನೇಮ್ ಆಫ್ ದ ಸ್ಕೂಲ್ ಆ್ಯಸ್ ಪರ್ ಡೀಟೇಲ್ಸ್ ಕ್ವಾಲಿಫಿಕೇಷನ್ ಅಂತಿದೆ. 10th ಅಲ್ಲಿ ನೀವು ಎಲ್ಲಿ ಓದಿರ್ತೀರ ಆ ಸ್ಕೂಲ್ ನೇಮ್ ಹಾಕಿ ನಿಮಗೆ ಬಂದಿರತಕ್ಕಂಥ ಮಾರ್ಕ್ಸ್ಗಳ ಡೀಟೇಲ್ಸನ್ನು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿ ಸೇವ್ ಮಾಡಿಕೊಂಡ್ರೆ 3rd ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು. ಜಸ್ಟ್ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್
ಡ್ಯೂ ವಾಂಟ್ ಅಂದರೆ ಡಾಕ್ಯುಮೆಂಟ್ಸ್ ಏನಾದರೂ ನೀವು ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಎಸ್ ಆರ್ ನೋ, ಎಸ್ ಆದ್ರೂ ಹಾಕ್ಬೋದು, ನೋ ಆದ್ರೂ ಹಾಕ್ಬೋದು. ನೋ ಹಾಕಿದರೆ ನೀವು ವೆರಿಫಿಕೇಶನ್ ಟೈಮಲ್ಲಿ ವೆರಿಫೈ ಮಾಡ್ಬೋದು. ಬಟ್ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದೇ ಕರೆಕ್ಟು. ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋಣ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂದರೆ ಜಸ್ಟ್ ನಿಮ್ಮ SSLC ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಇನ್ಕಮು, ನಿಮ್ಮ ರೂರಲ್ ಸರ್ಟಿಫಿಕೇಟು, ನೀವೇನೇನು ಸೆಲೆಕ್ಟ್ ಮಾಡಿರ್ತೀರ ಅಲ್ಲಿ ಏನೇನು ರಿಸರ್ವೇಷನ್ಸ್ ಸೆಲೆಕ್ಟ್ ಮಾಡಿರ್ತೀರ ಅವನ್ನೆಲ್ಲವನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಆಮೇಲೆ ಇಲ್ಲಿ ಕೆಳಗಡೆ ಒಂದು ಕಾಲೇಜ್ ಬರುತ್ತೆ, ಆ ಕಾಲೇಜನ್ನು ನೀವು ಸೆಲೆಕ್ಟ್ ಮಾಡೋದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ಕಾಲೇಜಿಗೆ ನೀವು ಹೋಗ್ತೀರಾ ಅಂತ ನಿಮ್ಮ ಹತ್ತಿರದ ಯಾವುದು ITI ಕಾಲೇಜ್ ಇರುತ್ತೆ ಆ ಕಾಲೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಅದಾದಮೇಲೆ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಕನಿಷ್ಠ 5 ಕಾಲೇಜುಗಳನ್ನು ಕೌನ್ಸಿಲಿಂಗ್ ನೀವು ಒಂದು ಸೀಟ್ ಪಡ್ಕೊಳ್ಳೋದಕ್ಕೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. 5 ಕಾಲೇಜನ್ನು ಸೆಲೆಕ್ಟ್ ಮಾಡಿದರೆ ಮಾತ್ರ ನಿಮಗೆ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ನೋಡಿ, ನಾನೀಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬೇಕಾದಂಥ ಪ್ಲೇಸ್ ಆ್ಯಂಡ್ ಕಾಲೇಜನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಾವು ಈ ಕಾಲೇಜ್ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಕೆಳಗಡೆ ಬಂದುಬಿಟ್ಟು ನೀವು ಕನಿಷ್ಠ 5 ಕಾಲೇಜುಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಒಂದು ಡಿಪಾರ್ಟ್ಮೆಂಟ್ ಬೇಕು, ಎಲೆಕ್ಟ್ರಿಕಲ್ಲು, ಫಿಟ್ಟರು ಯಾವುದಿದೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. 5 ಕಾಲೇಜ್ಗಳನ್ನು ಹಾಕಿ ಸೆಲೆಕ್ಟ್ ಮಾಡಿ ನಾನು ಸಬ್ಮಿಟ್ ಮಾಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಕ್ಕಂಥ ಟೈಮು ಇದು. ಇಲ್ಲಿ ನೀವು ಎಸ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆಗಿ ನಿಮಗೊಂದು ಅಕ್ನಾಲೇಜ್ಮೆಂಟ್ ಕಾಪಿ ಸಹ ಬರುತ್ತೆ. ಈ ಅಕ್ನಾಲೇಜ್ಮೆಂಟ್ ಕಾಪಿ, ಈ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಅಕ್ನಾಲೇಜ್ಮೆಂಟ್ ಕಾಪಿ ಜೊತೆಗೆ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಒಂದು ಸೆಟ್ ಜಿರಾಕ್ಸ್ ಜೊತೆಗೆ ನೀವು ITI ಕಾಲೇಜಿಗೆ, ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ITI ಕಾಲೇಜಿಗೆ ನೀವು ಭೇಟಿ ಕೊಟ್ಟು ವೆರಿಫೈ ಮಾಡ್ಕೋಬೋದು. ಆ ಡೇಟ್ ಇದೆ 9ನೇ ತಾರೀಕಿಂದ 28ನೇ ತಾರೀಕಿನವರೆಗೆ ನೀವು ಈ ಒಂದು ವರ್ಕನ್ನು ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಇದು ಯೂಸ್ ಆಗುತ್ತೆ. 10th ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ತಲುಪಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು